ಸೌಭಾಗ್ಯ, ಏ ಸೌಭಾಗ್ಯ, ನೋಡಿಲಿ ನಮ್ಮ ಮನೆಗೆ ಅತಿಥಿ ಯಾರು ಬಂದಿದ್ದಾರೆಂದು. ಆಹಾ, ಎಷ್ಟೊಂದು ಮುದ್ದಾಗಿದೆ ರೀ ಇದು. ಅಲ್ರಿ, ಈ ಕುರಿ ಹಿಂಡಿನಿಂದ ಇದನ್ನ ಯಾಕ್ರಿ ತೆಗೆದುಕೊಂಡು ಬಂದ್ರಿ? ಪಾಪ, ಅವರ ಬಂಧು ಬಳಗಲಿಂದ ಅಗಲಿಸಲಿದ್ದು ಮಹಾಪಾಪ ಅಲ್ವೇನ್ರಿ? ಹುಚ್ಚಿ, ನಿನಗೆ ಮೊದಲೇ ಮರಿವು ಹೆಚ್ಚು. ಅಲ್ಲಲೇ ಸೌಭಾಗ್ಯ, ನೀನೇ ಹೇಳಿದೆಯಲ್ಲ, ಇಂದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ, ಬೇಗ ಬಂದು ಬಿಡು ಅಂತ. ಅದಕ್ಕೆ ಈ ನಮ್ಮ ಮನೆತನದ ಭಾಗ್ಯದ ಲಕ್ಷ್ಮಿಯನ್ನು ಮನೆಗೆ ತಂದಿರುವೆ. ಎತ್ತುಗಳು ರೈತನ ಬೆನ್ನೆಲುಬು, ಸಕಲ ಪ್ರಾಣಿಗಳು ರೈತನ ಜೀವಾಳ. ಯಾವುದೋ ಫೋಟೋ ಕಲ್ಲು ಮೂರ್ತಿಗೆ ಪೂಜೆ ಪುನಸ್ಕಾರ ಮಾಡೋ ಬದಲು ಯಾವತ್ತು ಹೆಗಲಿಗೆ ಹೆಗಲು ಕೊಡುವ ಈ ಅನ್ನದಾತನ ಬಂದು ಈ ಜೀವಂತ ದೇವರಿಗೆ ಪೂಜೆ ಮಾಡಲು ಕರ್ಕೊಂಡು ಬಂದೀನಿ. ಮೆಚ್ಚಿದೆ ಸ್ವಾಮಿ ಈ ನಿಮ್ಮ ಆತ್ಮವಿಶ್ವಾಸದ ಮಮಕಾರದ ಮಾತುಗಳಿಗೆ. ಅದರಂತೆ 80 ಕೋಟಿ ಜೀವರಾಶಿಗಳಿಗೆ ರೈತನೊಬ್ಬನೇ ಮಿತ್ರನಾಗಿರ್ತಾನೆ. ಅದರಂತೆ ಈ ನಮ್ಮ ರೈತರ ಮನೆತನಕ್ಕೆ ಕುರಿ ಮರಿಗಳಂದ್ರೆ ಮಹಾಲಕ್ಷ್ಮಿ ಇದ್ದಂತೆ. ಸರಿಯಾದ ಸಮಯಕ್ಕೆ ಈ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀರಾ. ಅಂದಮೇಲೆ ನಾನು ಈ ಮಹಾಲಕ್ಷ್ಮಿಯ ಪೂಜೆ ಮಾಡ್ತೀನಿ, ಸ್ವಲ್ಪ ತೆಗೆದುಕೊಂಡು ಬನ್ರಿ. ನೀವೇ ನಿಮ್ಮ ಕೈಯಾರೆ ನನ್ನ ಮುಡಿಗೆ ಇದೆ. ಯಾಕಂದ್ರೆ ಪತಿಯ ಕೈಯಿಂದ ಹೂವನ್ನು ಮುಡಿಸ್ಕೊಂಡ್ರೆ ಸೂರ್ಯಾಸ್ತವಾಗುವವರೆಗೂ ಈ ಹೂವು ಬಾಡೋದಿಲ್ವಂತೆ. ಮೆಚ್ಚಿದೆ ಈ ನಿನ್ನ ಪತಿಯ ಮೇಲಿರುವ ಗೌರವ ಮತ್ತು ಪ್ರೀತಿಗೆ. ತಾಯಿಲ್ಲಿ ಆ ಹೂವು ತೆಗೆದುಕೊಳ್ಳಿ. ಸೌಭಾಗ್ಯ, ನೀನು ದಿನಾಲು ಈ ಅನ್ನದಾತನ ಬೆನ್ನೆಲುಬು ನೇಗಿಲಿಗೆ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಕೊಳ್ಳುತ್ತಿರುವೆಯಲ್ಲ, ಒಂದೇ ಒಂದು ಸಾರಿ ನಿನ್ನ ಪ್ರಾರ್ಥನೆ ಕೂಗಿನಿಂದ ಚಿಕ್ಕಂದಿನಲ್ಲಿ ನಮ್ಮನ್ನು ಅಗಲಿದ ನನ್ನ ಹಿರಿಯ ಸಹೋದರ ಕರ್ಣ ಮರಳಿ ಈ ರೈತನ ಸಂಸಾರದ ಗೂಡಿಗೆ ಬಂದರೆ ನಾವೆಷ್ಟು ಭಾಗ್ಯಶಾಲಿಗಳು ಅಲ್ಲವೇ? ರೀ, ನಿಜವಾಗ್ಲೂ ನಾವು ಭಾಗ್ಯಶಾಲಿಗಳು ರೀ. ತಮ್ಮಂದಿರ ಮೇಲಿಟ್ಟಿರುವ ಅಮರವಾದ ಪ್ರೀತಿ, ಭೂಮಿ ತಾಯಿಯ ಮೇಲಿಟ್ಟಿರುವ ಅಪಾರವಾದ ನಂಬಿಕೆ, ಈ ಪ್ರಕೃತಿಯ ಮೇಲಿಟ್ಟಿರುವ ಅಗಾಧ ನಂಬಿಕೆಯನ್ನು ಮೆಚ್ಚಿ ಇಂದಿಲ್ಲ ನಾಳೆ ಆದ್ರೂ ಈ ನಿಮ್ಮ ಕನಸು ನನಸಾಗುತ್ತದೆ. ಅಷ್ಟೇ ಅಲ್ಲ ರೀ, ಧರ್ಮ ನಿಷ್ಠೆಯಿಂದ ನಡೆದುಕೊಂಡು ಬಂದವರು ನೀವು. ಅಂದಾಗ ಆ ನನ್ನ ತಾಯಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ನಿಮ್ಮನ್ನೆಂದೂ ಕೈ ಬಿಡೋದಿಲ್ಲ ರೀ. ಇಂದಿಲ್ಲ ನಾಳೆ ಆದ್ರೂ ನಿಮ್ಮ ತಮ್ಮ ಕರ್ಣ ಈ ನಮ್ಮ ಹಾಲಿನ ಗೂಡು ಸೇರ್ತಾನೆಂಬ ನಂಬಿಕೆ ನನಗಿದೆ ರೀ, ನನಗಿದೆ. ಸೌಭಾಗ್ಯ, ನೀನು ಈ ರೈತನ ಮನೆಗೆ ಸೊಸೆಯಾಗಿ ಬಂದು ನನ್ನ ಬಾಳನ್ನೇ ಬೆಳಗಿದ ಬೆಳದಿಂಗಳ ಧ್ರುವ ತಾರೆ ನೀನು. ನನ್ನ ಹಿರಿಯ ತಮ್ಮ ಕ್ರಾಂತಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಮಿಗಿಲಾಗಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಿರುವುದನ್ನು ನೋಡಿದರೆ ನಿನ್ನನ್ನು ಧರ್ಮ ಪತ್ನಿಯಾಗಿ ಪಡೆಯಲು ನಾನು ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿರುವೆನೋ ಏನೋ ಆ ಭಗವಂತನಿಗೆ ಗೊತ್ತು. ಸ್ವಾಮಿ, ಇಷ್ಟಕ್ಕೆಲ್ಲ ನೀವು ಭಾವುಕರವಾಗುವುದು ಬೇಡರಿ. ಇದು ನನ್ನ ಕರ್ತವ್ಯ. ಒಂದು ಹೆಣ್ಣು ಕೊಟ್ಟ ಮನೆಗಾಗ್ಲಿ ಇದ್ದ ಮನೆಗಾಗ್ಲಿ ಯಾವ ಕಳಂಕ ಬರ್ದ ಹಾಗೆ 2 ಮನೆಯನ್ನು ಸಮತೋಲನದಿಂದ ನಡ್ಕೊಂಡು ಹೋಗ್ಬೇಕು. ಅಂದಾಗಲೇ ಈ ಹೆಣ್ಣಿನ ಜನ್ಮವು ಸಾರ್ಥಕವಾಗುತ್ತದೆ. ಅದರಂತೆ ಇದು ನಮ್ಮ ಭಾರತ ನಾರಿಯರ ಪರಂಪರೆ ಆಗಿದೆ. ಇದು ಹೆಣ್ಣಿನ ಕರ್ತವ್ಯ ರೀ, ಕರ್ತವ್ಯ. ಸೌಭಾಗ್ಯ, ನೀನು ಎಷ್ಟು ಮಾಡಿದರೂ ಕಲಿತವಳು, ನನಗಿಂತ ಹೆಚ್ಚು ಜ್ಞಾನವುಳ್ಳವಳು. ಹೋಗಲಿ ಬಿಡು. ನನ್ನ ತಮ್ಮ ಕ್ರಾಂತಿಯಲ್ಲಿ ಇವತ್ತು ನೂಲು ಹುಣ್ಣಿಮೆ ಅಲ್ವಾ, ಅದಕ್ಕೋಸ್ಕರ ನಮ್ಮಣ್ಣ ಭೀಮರಾಯನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಇಷ್ಟರಲ್ಲಿ ಬಂದ್ರು ಬರ್ಬೋದು ರೀ ಅವನು. ಓಹೋ, ಹಾಗಾದರೆ ಮನೆಯಲ್ಲಿ ಯಾರೂ ಇಲ್ಲ ಅಂದ ಮೇಲೆ ಈ ಕುರುಬನ ರಾಣಿ, ರೈತನ ರಂಬೆ, ಚಂದ್ರದ ಚಕೋರಿಯಾದ ನೀನು
ಒಂದು ಹಾಡನ್ನು ಹಾಡಿ ಮನತನಿಸುವಾರೆ ನನ್ನ ರಾಣಿ ಮುದ್ದು ಮಹಾರಾಣಿ. ಪತಿಯ ಆಜ್ಞೆ ಎಂದಾದ್ರೂ ಮೀರುವುದುಂಟೆ? ಆಯ್ತು ಪತಿದೇವ, ನಿಮ್ ಇಚ್ಛೆಯಂತೆ ಆಗಲಿ. ನನ್ನ ಪ್ರೀತಿ ದೇವಿ ನಿನಗೆ ಶಿರಾಭಿಷೇ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವತೆಗೆ ಕ್ಷೀರಾಭಿಷೇಕ. ಆಹಾ, ಏನ್ ಡ್ಯಾನ್ಸ, ಏನ್ ಹಾಡು. ನನ್ನ ಗೋಕುಲದಂತಿರುವ ನಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರಂತೆ ನನ್ನ ಅನ್ನ ಅತ್ತಿಗೆ ಡ್ಯಾನ್ಸ್ ನೋಡಿ ನನಗೆ ತುಂಬಾ ಆನಂದವಾಯಿತು. ಹಾ ಮೈದುನ, ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ, ಎಲ್ಲ ನಿಮ್ಮ ಅಣ್ಣನ ಚಪಲತೆ. ಚಪಲತೆ ಏನು ಹೌದು ತಮ್ಮ. ನಿಮ್ಮ ಅತ್ತಿಗೆಯ ಬಾಯಿಂದ ಹಾಡು ಕೇಳಿ ಬಹಳ ದಿನಗಳಾಗಿದ್ದವು. ಅದೇ ಹಾಡಿನ ಗುಂಗಿನಲ್ಲಿ ಒಂದೆರಡು ಸ್ಟೆಪ್ ಆಗಿದ್ದೆವು. ನಮ್ಮಿಂದ ತಪ್ಪಾದರೆ ಕ್ಷಮಿಸಿ ಬಿಡು. ತಪ್ಪೇನಿಲ್ಲ ಅಣ್ಣ. ನಿಮ್ಮ ವೈನಿಯ ಅಣ್ಣನ ಡ್ಯಾನ್ಸ್ ನೋಡಿ ಆ ಅಲ್ಲು ಅರ್ಜುನ್ ಕೂಡ ಡಮ್ಮಿ ಅಣ್ಣ. ಹೌದಾ? ಆಗ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಾನು. ಚೇಚೆ, ಅದೇನಂತ ಮಾತನಾಡ್ತೀವೋ ಬೆಟ್ಟಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಇದೇ ರೀತಿಯಾಗಿ ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಾಗಿಸಿದರೆ ಜಗಳ ಜಂಜಾಟವು ಬರ್ಬೋದು. ಅವಿಷ್ಯ ಆರೋಗ್ಯ 100 ವರ್ಷ ಬಾಳಿ ಬದುಕಬಹುದು. ಬಲ್ಲವರು ಹೇಳಾರ, ಉಂಡು 100 ಅಡಿ ಎಕ್ಕಿ ಕೆಂಡಕ್ಕೆ ಕೈ ಕಾಸಿ ಗಂಡು ಬುಜ ಎಂಬ ಮೇಲ್ ಮಾಡಿ ಮಲಗಿದ ವೈದ್ಯನ ಗಂಡು ಎಂದು ಸರ್ವಜ್ಞ. ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ. ಖುಷಿಯಿಂದ ಬಾಳಿದರೆ 100 ವರ್ಷ ಬಾಳಿ ಬದುಕಬಹುದು. ಏನಂತೀಯಪ್ಪ ಬೆಟ್ಟ? 100 ಮಡಿ ಅಷ್ಟೇ ಅಲ್ಲಣ್ಣ, ಈ ನನ್ನ ಮನೆತನದಲ್ಲಿ ನಗುವಿಗೆ ಬಡತನ ಅನ್ನೋದೇ ಇಲ್ಲ. ನಂದನವಾಗುತ್ತಿರುವ ಈ ಮನೆತನಕ್ಕೆ ನನ್ನನ್ನು ಸೊಸೆಯಾಗಿ ದಾರಿ ಎರೆದು ಕೊಟ್ರಲ್ಲ ಅಣ್ಣ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾನೇ ಕಡಿಮೆ ಅಣ್ಣ, ತುಂಬಾನೇ ಕಡಿಮೆ. ಆದಷ್ಟು ಬೇಗ ನನ್ನ ತಂಗಿ ವಿದ್ಯಾಭ್ಯಾಸ ಮುಗಿದ ತಕ್ಷಣವೇ ಶ್ರಾವಣಿಯನ್ನು ಈ ಮನೆಗೆ ಅಲ್ಲ ನಿನ್ನ ಶಿಷ್ಯನೆನ್ಸ್ಕೊಂಡಿರುವ ಈ ನನ್ನ ಕ್ರಾಂತಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ಸ್ವರ್ಗದಲ್ಲಿ ದಾರಿ ಎಳೆದಂತಾಗುತ್ತದೆ ಅಣ್ಣ. ಹೌದು ಭೀಮ್ರಾಯ್, ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳೆದುಕೊಂಡ ಕೊರಗಿನಲ್ಲಿರುವ ನಮಗೆ ನಿನ್ನ ತಂಗಿ ಆ ಸ್ಥಾನ ಕೊಟ್ಟು ಈ ಮನೆ ಬೆಳಗಿಸಿದ್ದಾಳೆ. ಆ ಶ್ರಾವಣಿ ಒಬ್ಬಳು ಈ ಮನೆತನಕ್ಕೆ ಸೊಸೆಯಾಗಿ ಬಂದರೆ ಸ್ವರ್ಗ 3 ಗೇನು ಉಳಿದಷ್ಟು ಸಂತೋಷವಾಗುತ್ತಿದೆಯಪ್ಪ, ಸಂತೋಷವಾಗುತ್ತಿದೆ. ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ, ಸಾಧನೆಗೆ ಸ್ಫೂರ್ತಿ ದೀಪ. ಅದರಂತೆ ನಮ್ಮ ಶ್ರಾವಣಿಯ ಶಿಕ್ಷಣ ಮುಗಿದ ತಕ್ಷಣವೇ ನಿಮ್ಮ ಆಸೆ ಈಡೇರಿಸುವ. ಏನಂತೀವ ಗುರುಗಳೇ? ಈ ಒಂದು ವಿಚಾರದಲ್ಲಿ ನನ್ನನ್ನು ಒತ್ತಾಯ ಮಾಡಬೇಡಿ. ನಾನು ಬಹಳಷ್ಟು ಸಲ ವೈನಿ ಮುಂದೆ ಹೇಳಿರುತ್ತೇನೆ. ಅವಳು ತುಂಬಾ ಕಲಿತವಳು, ನಾನೊಬ್ಬ ಹಳ್ಳಿಯ ಹುಂಬ. ನನಗೂ ಅವಳಿಗೆ ಅಜಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲ, ನನ್ನ ತಮ್ಮ ಕರ್ಣ ಸಿಗೋವರೆಗೂ ನಾನು ಮದುವೆ ಆಗುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ಆಯ್ತಪ್ಪ ಮೈದುನ, ನೀನ್ ಇಷ್ಟದಂತೆ ಆಗ್ಲಿ. ಹಾರಿ, ನಮ್ಮಣ್ಣ ಯಾವ ಹಬ್ಬ ಕೂಡ ಬರ್ಲೇ ಇರ್ಲಿ ಅಂದ್ರೆ ನಡೀತದ. ಆದ್ರ ಈ ರಾಖಿ ಹಬ್ಬ ಮಾತ್ರ ನಮ್ಮಣ್ಣ ಒಟ್ಟ ತಪ್ಪಂಗಿಲ್ಲ ನೋಡ್ರಿ. ಹೌದಮ್ಮ, ಪ್ರತಿಯೊಬ್ಬರ ಸಹೋದರರ ಪ್ರೀತಿಯ ವಾಸ್ತವವೇ ಈ ರಕ್ಷಾಬಂಧನ. ಈ ಅಣ್ಣನ ವಿಷಯ ಹೆಚ್ಚಾಗಿ ಈ ಸಹೋದರರಿಗೆ ರಕ್ಷಾ ಕವಚವಾಗಿ ಬಾಳಲೆಂದು ಹಾರೈಸುವ ನನ್ನ ಮುದ್ದು ತಂಗಿಯ ಮುಂದೆ ನೀ ಎಲ್ಲೇ ಇದ್ದರೂ ಏನೇ ಇದ್ದರೂ ತಪ್ಪದೆ ನೀ ಇದ್ದಲ್ಲಿ ಈ ರಕ್ಷಾ ಬಂಧನಕ್ಕೆ ಬಂದೇ ಬರ್ತೇನಮ್ಮ. ಆ ಭಾಗ್ಯ ನಮಗಿಲ್ಲ ರಾಯ. ನೀನು ಪುಣ್ಯವಂತ, ಇಬ್ಬರ ತಂಗಿಯರನ್ನು ಪಡೆದಿರುವೆ. ಹೌದು ಬೆಟ್ಟ, ಆ ಪುಣ್ಯಕ್ಕೇನು ಕೊರತೆ ಇಲ್ಲ ತಂಗಿಯಮ್ಮ. ಇಂದು ನನ್ನ ಶಿಷ್ಯ ಕ್ರಾಂತಿಯ ಭವಿಷ್ಯ ನನ್ನ ಶಿಷ್ಯ ಕ್ರಾಂತಿಯ ಭವಿಷ್ಯ ಅಡಗೈತಿ. ಹುಲಿಯ ಶಕ್ತಿ ಸಾಮರ್ಥ್ಯ ತೋರಿಸುವ ಈ ಕರುನಾಡಿನ ಜನತೆಗೆ ತೋರಿಸುವ ಸಂದರ್ಭವನ್ನು ಬೇಗನೆ ರಾಖಿ ಕಟ್ಟಿ ಶುಭ ಹಾರೈಸುತ್ತಾಯಿ. ತಂಗಮ್ಮ, ನೀನು ಸಣ್ಣವಳಿದ್ದಾಗಿಂದ ಬಹಳ ದಿವಸಗಳಾದವು. ನಿನ್ನ ಬಾಯಿಂದ ಹಾಡವನ್ನು ಕೇಳಬೇಕಂತ ಆಸೆ ಆಗಿದೆಮ್ಮ. ಹಾಡವನ್ನು ಹಾಡಿ ರಾಖಿ ಕಟ್ತೀನಣ್ಣ. ಹಾ, ಆಯ್ತಮ್ಮ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ.